ಆರಾಧನಾ ಸಮಯ. ಸತ್ತವರೊಳಗೆ ಬದುಕಿರುವವನನ್ನು ಹುಡುಕುವುದೇನು? ಆತನು ಇಲ್ಲಿ ಇಲ್ಲ, ಎದ್ದಿದ್ದಾನೆ. ಪುನರುತ್ಥಾನ ಹೊಂದಿದಂಥ ಯೇಸು ಕ್ರಿಸ್ತನೇ, ಮರಣವು ಅಂತ್ಯವಲ್ಲ, ಮರಣಕ್ಕಿನ್ನೂ ಅಧಿಕಾರವಿಲ್ಲ ಎಂಬುದಾಗಿ ನಿನ್ನ ಪುನರುತ್ಥಾನದ ಮೂಲಕ ನಮಗೆ ಹೊಸ ನಿರೀಕ್ಷೆಯನ್ನು ತಂದವನೇ, ನಿನ್ನ ನಾಮಕ್ಕೆ ಅನಂತನಂತ ಸ್ತೋತ್ರವಾಗಲಿ. ಆ ಮರಣವು ನಿನ್ನನ್ನು ಹಿಡಿಯಲು ಅಸಾಧ್ಯವಾಯಿತು. ಅಂತಹ ದೇವರನ್ನು ಆರಾಧನೆ ಮಾಡಲಿಕ್ಕೆಂದು ನಾವು ಬಂದಿದ್ದೇವೆ. ಈ ಪುನರುತ್ಥಾನದ ಆರಾಧನೆಯ ಮೂಲಕ ಮತ್ತೊಮ್ಮೆ ಸ್ವಾಮಿ ನಮ್ಮ ಜೀವಿತಗಳಲ್ಲಿ ಹೊಸ ಅರ್ಥವನ್ನು ಕಂಡುಕೊಳ್ಳುವ ಹಾಗೆ ನಿನ್ನೆ ಪರಿಶುದ್ಧವಾದಂಥ ಆರಾಧನೆ ನಮಗೆ ಸಹಾಯ ಮಾಡಲಿ. ನಾವು ಹಾಡುವಂಥ ಹಾಡುಗಳು, ಓದುವಂಥ ವಾಕ್ಯ, ಕೇಳುವಂಥ ವಾಕ್ಯ ಸಂದೇಶದ ಧ್ಯಾನ, ಇದೆಲ್ಲವೂ ಸಹ ಆ ಸಮಾಧಿ ಒಡೆದು ಹೇಗೆ ಹೊಸ ಜೀವವು, ಹೊಸ ನಿರೀಕ್ಷೆಯು ಮನುಷ್ಯ ಕುಲಕ್ಕೆ ದೊರಕಿತೋ ಅದೇ ರೀತಿಯಲ್ಲಿ ನಮಗೆ ಮತ್ತೊಮ್ಮೆ ಆ ನೂತನವಾದಂಥ ಜೀವಿತದ ಅರ್ಥ ಕೊಡುವಂಥದ್ದಾಗಿರಲಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನು ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನು ಹಾಡಿಕೊಳ್ಳೋಣ. ದೇವರನ್ನು ಆರಾಧಿಸೋಣ. ಆರಾಧನಾ ಕ್ರಮ ಪುಸ್ತಕ 3ನೇ ವಿಧಾನದ 2ನೇ ಭಾಗವನ್ನು ನಾವು ಅನುಸರಿಸೋಣ. 3ನೇ ವಿಧಾನದ 2ನೇ ಭಾಗವನ್ನು ನಾವು ಅನುಸರಿಸೋಣ. ಕರ್ತನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ, ಭೂಲೋಕವೆಲ್ಲ ಆತನ ಮುಂದೆ ಮೌನವಾಗಿರಲಿ.
ಆತನ ಸಾನ್ನಿಧ್ಯದಲ್ಲಿ ಮಾನ ಮಹಿಮೆಗಳು, ಆತನ ಪವಿತ್ರಾಲಯದಲ್ಲಿ ಬಲ ಸೌಂದರ್ಯಗಳು ಇರುತ್ತವೆ. ನಾನಂತೂ ನಿನ್ನ ಮಹಾಕೃಪೆಯನ್ನು ಹೊಂದಿದವನಾಗಿ ನಿನ್ನ ಮಂದಿರದೊಳಗೆ ಪ್ರವೇಶಿಸುವೆನು. ನಿನ್ನಲ್ಲಿಯೇ ಭಯಭಕ್ತಿಯುಳ್ಳವನಾಗಿ ನಿನ್ನ ಪರಿಶುದ್ಧ ಆಲಯದ ಕಡೆಗೆ ಅಡ್ಡ ಬೀಳುವೆನು. ಕರ್ತನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೆನು? ಕರ್ತನು ನನ್ನ ಪ್ರಾಣದ ಆಧಾರನು, ನಾನು ಯಾರಿಗೆ ಹೆದರೆನು? ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ, ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಕರ್ತನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ? ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಕರ್ತನ ನಾಮವನ್ನು ಪ್ರಖ್ಯಾತಿ ಪಡಿಸುವೆನು. ಒಟ್ಟಾಗಿ ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ದೇವರನ್ನ ಸ್ತುತಿಸುವ ಹಾಗೆ ಸಂಕೀರ್ತನೆಯನ್ನ ಹಾಡಿಕೊಳ್ಳೋಣ. ವಿಜಯ ರಾಜನ
ಪ್ರಾರ್ಥನೆ ಮಾಡೋಣ. ದೇವರೇ, ಪುನರುತ್ಥಾನದ ದೇವರೇ, ನಮ್ಮ ಕೂಡ ಮಾತಾಡು. ನಿನ್ನ ಪುನರುತ್ಥಾನವನ್ನು ಅರ್ಥ ಮಾಡಿಕೊಳ್ಳಲು, ಆ ಮರಣದ ಮೇಲಿನ ಜಯವನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಶಕ್ತಿಯನ್ನು ನೀಡು. ಆಮೇನ್. ಎಲ್ಲರಿಗೂ ಪುನರುತ್ಥಾನ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇನೆ. ಆ ಪುನರುತ್ಥಿತ ಕ್ರಿಸ್ತನು ನಿಮ್ಮ ಜೀವಿತದಲ್ಲಿ ಬಹಳ ಬಲವಾದಂತಹ ಕಾರ್ಯಗಳನ್ನು ಅನಿರೀಕ್ಷಿತವಾದಂಥ ರೀತಿಯಲ್ಲಿ ನಡೆಸಲಿ ಎಂಬುದಾಗಿ ನಾನು ಬೇಡಿಕೊಳ್ಳುತ್ತೇನೆ. ಯಾಕೆ ಗೊತ್ತಾ? ಸಮಾಧಿಯಲ್ಲಿ ದೇಹವಿಲ್ಲ, ಆತನು ಎದ್ದಿದ್ದಾನೆ. ಕ್ರಿಸ್ತನು ನಿಜವಾಗಿಯೂ ಎದ್ದಿದ್ದಾನೆ. ಈ ದಿನದ ಶೀರ್ಷಿಕೆ ಪುನರುತ್ಥಾನ, ಮರಣದ ಮೇಲಿನ ಜಯ, ರೆಸರಕ್ಷನ್ ವಿಕ್ಟರಿ ಓವರ್ ಡೆತ್. ಒಟ್ಟು 3 ವೇದ ಭಾಗಗಳು. ಯೆಹೆಜ್ಕೇಲನ ಪ್ರವಾದನ ಗ್ರಂಥ 37ನೇ ಅಧ್ಯಾಯ 1-14 ವಚನಗಳು, ಕೊರಿಂಥ 2ನೇ ಪತ್ರಿಕೆ 5ನೇ ಅಧ್ಯಾಯ ಮೊದಲ 10 ವಚನಗಳು, ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ ಮೊದಲ 11 ವಚನ, ಹಾಗೂ ಯೋಹಾನನ ಸುವಾರ್ತೆ 20ನೇ ಅಧ್ಯಾಯ 1-18 ವಚನಗಳು. ಇದೆಲ್ಲದರಲ್ಲೂ ನೋಡಬೇಕಾದ್ರೆ ಒಂದಲ್ಲ ಒಂದೆಡೆ ಜೀವವು ಪುನಃ ಬರುವಂಥದ್ದು ನಮಗೆ ಕಾಣಿಸುವಂಥದ್ದಾಗಿರ್ತದೆ. ಕ್ರಿಸ್ತನು ಎದ್ದಿದ್ದಾನೆ, ಆತನು ನಿಜವಾಗಿಯೂ ಎದ್ದಿದ್ದಾನೆ. ಈ ಒಂದು ಪುನರುತ್ಥಾನ ಹಬ್ಬ ಎಂಬುದಾಗಿ ಹೇಳುವಾಗ ಹಿಂದೊಂದು ದಿನ ನಡೆದಂತಹ ಆ ಕಾರ್ಯವನ್ನು ನೆನೆಸುವಂಥದ್ದು ಮಾತ್ರವೇ ಅಲ್ಲ, ಬದಲಾಗಿ ಇತಿಹಾಸವನ್ನು, ಮನುಷ್ಯತ್ವವನ್ನು, ನಿರೀಕ್ಷೆಯನ್ನು ಸಂಪೂರ್ಣವಾಗಿ ಬದಲಿಸಿದಂತಹ, ಮರುರೂಪಿಸಿದಂತಹ ಒಂದು ಘೋಷಣೆ ಆಗಿರ್ತದೆ. ಹಾಗಾಗಿ ಈ ಒಂದು ಮರಣದ ಮೇಲೆ ಜಯ, ಪುನರುತ್ಥಾನ ಎಂಬುದಾಗಿ ಹೇಳುವಾಗ ದೇವರ ಕಾರ್ಯ ನಮಗೆ ಇಲ್ಲಿ ಗೋಚರವಾಗ್ತದೆ. ನೋಡಿ, ಸ್ವಾಮಿ ಶುಭ ಶುಕ್ರವಾರ ದಿನದಂದು ಆತನು ತೀರಿ ಹೋಗುತ್ತಾನೆ. ಅಲ್ಲಿರುವಂತಹ ಸಮಾಧಿ ಸಂಪೂರ್ಣವಾಗಿ ಸೀಲ್ ಹಾಕಲ್ಪಡುತ್ತದೆ. ಯಾವುದೇ ರೀತಿಯಾದಂಥ ನಿರೀಕ್ಷೆ ಇರುವುದಿಲ್ಲ. ಜನರು ಭಯದಿಂದ ಕೂಡಿರ್ತಾರೆ. ಮುಂದೆ ಏನು ಅಂತನೂ ಅವರಿಗೆ ಗೊತ್ತಿರೋದಿಲ್ಲ. ಆದರೆ ಆ ವಾರದ ಮೊದಲನೆಯ ದಿನ ನಮ್ಮ ಶತ್ರುವು ಸೋತಂತಹ ದಿನ, ಸಂಪೂರ್ಣವಾಗಿ ದೇವರು ಜಯಿಸಿದಂತಹ ದಿನವಾಗಿರ್ತದೆ. ಮರಣ ಇರೋದಿಲ್ಲ, ಪುನರುತ್ಥಾನವಾಗ್ತದೆ. ಇದರ ಮೂಲಕ ಪಾಪದ ಮೇಲೆ ಜಯವನ್ನು ಸಾಧಿಸಿದಂಥ ದೇವರು ಈಗ ಮರಣದ ಮೇಲೂ ಸಹ ಜಯವನ್ನು ಸಾಧಿಸ್ತಾನೆ. ನೋಡಿ, ಮರಣ ನಮಗೆ ಹೆಚ್ಚು ಭಯವನ್ನು ನೀಡುವಂತಹ ಒಂದು ಕಾರ್ಯ. ಆದರೆ ಈಗ ಪುನರುತ್ಥಾನದ ಮೂಲಕ ನಮ್ಮೆಲ್ಲರಿಗೂ ಅದರಲ್ಲೂ ಒಂದು ನಿರೀಕ್ಷೆ. ಮರಣ ನಮಗೆ ಫುಲ್ ಸ್ಟಾಪ್ ಅಲ್ಲ, ಒಂದು ರೀತಿಯಲ್ಲಿ ಕಾಮ, ಅದು ಇನ್ನೂ ಮುಂದುವರಿಯುತ್ತದೆ, ದೇವರ ಜೊತೆ ಬೆರೆಯುವಂತಹ ಸಂಬಂಧವಾಗಿರ್ತದೆ ಅಂತ. ಈ ಒಂದು ಪುನರುತ್ಥಾನ ಹಬ್ಬವನ್ನು ನಾವು ಕಾಣುವಾಗ ಅಲ್ಲಿ ಮಗ್ದಲದ ಮರಿಯಳು ಹಾಗೂ ಕೆಲವು ಹೆಂಗಸರು ಆ ಸಮಾಧಿಯ ಬಳಿಗೆ ಹೋಗ್ತಾರೆ. ಆ ಸಮಾಧಿಯ ಬಳಿಗೆ ಹೋಗುವಾಗ ಅವರು ಆ ಸಾವನ್ನೇ ಎದುರು ನೋಡುತ್ತಾ ಹೋಗ್ತಾರೆ. ನಿಜವಾಗಿಯೂ ಪುನರುತ್ಥಾನ ಆಗಿರ್ತದೆ ಅಂತಲೇ ಹೋಗೋದಿಲ್ಲ. ಅಲ್ಲಿ ಸುಗಂಧ ದ್ರವ್ಯಗಳನ್ನು ಹೊತ್ಕೊಂಡು ಹೋಗ್ತಾರೆ, ನಿರೀಕ್ಷೆನ ಹೊತ್ಕೊಂಡು ಹೋಗೋದಿಲ್ಲ. ಅಲ್ಲಿ ಹೋದಾಗ ನಮಗೋಸ್ಕರ ಯಾರು ಕಲ್ಲನ್ನು ಉರುಳಿಸ್ತಾರೆ ಅನ್ನುವಂಥ ಮನೋಭಾವನೆಯಿಂದ ಹೋಗ್ತಾರೆ. ಆದರೆ ಕಲ್ಲು ಹುಳ್ಳೋಗಿರುವಂಥದ್ದನ್ನು ಕಂಡು ಆಶ್ಚರ್ಯವಾಗ್ತಾರೆ. ಸಮಾಧಿ ಖಾಲಿ ಆಗಿರುವಂಥದ್ದನ್ನು ಕಂಡು ಆಶ್ಚರ್ಯವಾಗ್ತಾರೆ. ಆತನು ಇನ್ನೂ ಇಲ್ಲಿ ಇಲ್ಲ, ಎದ್ದಿದ್ದಾನೆ ಅನ್ನುವಂತಹ ವಿಷಯವನ್ನು ಕೇಳುವವರಾಗಿ ಆಶ್ಚರ್ಯಚಕಿತರಾಗ್ತಾರೆ. ಅದರಲ್ಲೂ ಯೋಹಾನನ ಸುವಾರ್ತೆಯನ್ನು ಓದಬೇಕಾದರೆ ಮರಿಯಳೇ ಎಂಬುದಾಗಿ ವೈಯಕ್ತಿಕವಾಗಿ ಸಂಬೋಧಿಸಿ ದೇವರು ಮಾತನಾಡುತ್ತಾನೆ. ಅಲ್ಲಿಗೆ ಈ ಪುನರುತ್ಥಾನ ಬಹಳ ಬಹಳ ವೈಯಕ್ತಿಕವಾದಂತಹ ಒಂದು ಸಂಗತಿಯಾಗಿರ್ತದೆ. ಯಾಕೆಂದರೆ ಆತನು ಮರಣದಿಂದ ಎದ್ದು ಬಂದ ನಂತರ ವೈಯಕ್ತಿಕವಾಗಿ ನಮ್ಮೆಲ್ಲರ ಸಂಗಡ ಮಾತನಾಡುವಂತಹ ದೇವರಾಗಿದ್ದಾನೆ. ಆತನು ನಮ್ಮನ್ನು ಹೆಸರಿಡಿದು ಕರೆಯುತ್ತಾನೆ. ನಮ್ಮನ್ನು ಸಂಪೂರ್ಣವಾಗಿ ಕಣ್ಣೀರನ್ನು ಒರೆಸಿ ಸಂತೋಷವನ್ನು ತುಂಬುವಂಥ ದೇವರಾಗಿರ್ತಾನೆ. ಹಾಗೂ ನಮ್ಮನ್ನು ಸಾಕ್ಷಿಗಳಾಗಿ ಕಳಿಸುವಂತಹ ದೇವರಾಗಿರ್ತಾನೆ. ಯಾವಾಗ ಮಗ್ದಲದ ಮರಿಯಳು ಇದನ್ನೆಲ್ಲ ನೋಡುತ್ತಾಳೋ ಆ ಸಂತೋಷವನ್ನು ತನಗೆ ತಾನು ಇಟ್ಟುಕೊಳ್ಳದೆ ಓಡಿ ಹೋಗಿ ಬೇರೆ ಎಲ್ಲ ಶಿಷ್ಯರನ್ನು ಕರೆತರುವಂಥದ್ದನ್ನು ನಾವು ಕಾಣ್ತೇವೆ. ಅಲ್ಲಿಗೆ ಮರಿಯಳು ವಿಲ್ ಬಿಕಮ್ ದ ಫಸ್ಟ್ ಮೆಸೆಂಜರ್ ಆಫ್ ರಿಸರೆಕ್ಷನ್. ದುಃಖದಲ್ಲಿ ಇರುವಂಥವರನ್ನು ಘೋಷಿಸುವಂತಹ ವ್ಯಕ್ತಿಗಳನ್ನಾಗಿ ಈ ಪುನರುತ್ಥಾನ ಬದಲಾಯಿಸ್ತದೆ. ಭಯದಿಂದ ಇದ್ದಂತಹ ಜನರನ್ನು ನಂಬಿಕೆಯುಳ್ಳ ಮನುಷ್ಯರನ್ನಾಗಿ ಬದಲಾಯಿಸ್ತದೆ. ಮೌನದಲ್ಲಿ ಇದ್ದಂತಹ ಜನರನ್ನು ಸಾಕ್ಷಿಗಳನ್ನಾಗಿ ಬದಲಾಯಿಸ್ತದೆ. ಅಲ್ಲಿಗೆ ಆ ಖಾಲಿಯಾದಂಥ ಸಮಾಧಿ, ಇಟ್ ಈಸ್ ನಾಟ್ ಆ್ಯನ್ ಎಂಡ್ ಬಟ್ ಇಟ್ ಈಸ್ ಅ ಬಿಗಿನಿಂಗ್.
ಈ ಒಂದು ಮರಣದ ಮೇಲೆ ಜಯ ಎಂಬುದಾಗಿ ಹೇಳುವಾಗ ಯೆಹೆಜ್ಕೇಲನ ಪ್ರವಾದನ ಗ್ರಂಥದಲ್ಲಿ ಒಂದು ಸುಂದರವಾದಂಥ ಚಿತ್ರಣ. ಆ ಚಿತ್ರಣವನ್ನು ನಾವು ಗಮನಿಸುವಾಗ ಎಲ್ಲೆಲ್ಲೂ ನೋಡಿದರೂ ಆ ತಗ್ಗಿನಲ್ಲಿ ಬರೀ ಎಲುಬುಗಳೇ, ಜೀವ ಇಲ್ಲ, ಒಣಗಿ ಹೋಗಿರುವಂತಹ ಎಲುಬುಗಳೇ, ಬೇರೆ ಏನೂ ಇಲ್ಲ. ಈ ಒಣಗಿ ಹೋಗಿರುವಂಥ ಎಲುಬುಗಳನ್ನು ನೋಡುವಾಗ ಅಲ್ಲಿರುವಂತಹ ಓಪ್ಲೆಸ್ನೆಸ್ಸನ್ನು ಅದು ತೋರಿಸುವಂಥದ್ದಾಗಿರ್ತದೆ, ಅಲ್ಲಿರುವಂತಹ ಬಂಧನವನ್ನು ತೋರಿಸುವಂಥದ್ದಾಗಿರ್ತದೆ, ಅಲ್ಲಿರುವಂತಹ ಮರಣವನ್ನು ಅದು ತೋರಿಸುವಂಥದ್ದಾಗಿರ್ತದೆ. ಅಲ್ಲಿ ದೇವರು ಕೇಳ್ತಾನೆ, ನರಪುತ್ರನೇ, ಈ ಎಲುಬುಗಳಿಗೆ ಜೀವವು ಬರಬಹುದೋ? ನಾನು ಕರ್ತನಾದ ಯೆಹೋವನೇ, ನೀನೇ ಬಲ್ಲೆ ಎಂದು ಉತ್ತರವನ್ನು ಕೊಡುತ್ತಾನೆ. ಬೇಸಿಕಲಿ ಹಿ ಸೇಯಿಂಗ್ ನೋ. ನನಗೆ ಗೊತ್ತಿಲ್ಲ ಅಪ್ಪ, ನಿನಗೆ ಆನ್ಸರ್ ತುಂಬ ಚೆನ್ನಾಗಿದೆ, ಗೊತ್ತು. ದೇವರು ಹೇಳ್ತಾನೆ, ಹೋಗು ಪ್ರವಾದಿಸು. ಏನಂತ ಪ್ರವಾದಿಸು? ಈಗೋ ನಾನು ನಿಮ್ಮೊಳಗೆ ಶ್ವಾಸವನ್ನು ಹೊಗಿಸುವೆನು. ಆ ಶ್ವಾಸವನ್ನು ಹೊಗಿಸುವಾಗ ಒಣಗಿದ ಎಲುಬುಗಳಾಗಿರುವಂಥ ಆ ಎಲುಬುಗಳು ಜೋಡಣೆ ಆಗಲಿಕ್ಕೆ ಸೇರ್ತದೆ. ಅಲ್ಲಿ ಮಾಂಸಖಂಡಗಳು ಹರಡಿಕೊಳ್ಳುವುದಕ್ಕೆ ಸೇರ್ತದೆ. ನರಗಳು ಜೊತೆಯಾಗುವಂಥದ್ದನ್ನು ನಾವು ನೋಡ್ತೇವೆ. ಹಾಗೂ ಆ ಶ್ವಾಸ ಅಲ್ಲಿದ್ದಂತಹ ಒಣಗಿದ ಎಲುಬುಗಳಿಗೆ ಸೇರುತ್ತದೆ. ಒಂದು ದೊಡ್ಡ ಸಮೂಹವಾಗಿ ನಿಂತ್ಕೊಳ್ತಾರೆ. ಇಲ್ಲಿ ಏನು ಗೊತ್ತಾ, ಆ ಒಂದು ಶ್ವಾಸ, ಉಸಿರು ಬಹಳ ಮುಖ್ಯವಾಗಿರುವಂತಹ ಅಂಶ. ಅದೇ ಶ್ವಾಸವನ್ನು ನಾನು ನೀವು ಈ ದಿನ ಹೊಂದಿಕೊಂಡಿದ್ದೇವೆ. ನೋಡಿ, ಪುನರುತ್ಥಿತನಾದಂತಹ ಕ್ರಿಸ್ತನು ಆ ಶ್ವಾಸವನ್ನು ನಮಗೆ ಈಗಾಗಲೇ ನೀಡಿದ್ದಾನೆ. ಯಾವ ರೀತಿಯಾದಂಥ ಭಯವನ್ನು ಹೊತ್ತವರಾಗಿ ನಾವಿನ್ನೂ ಬದುಕ್ತಾ ಇದ್ದೇವೆ, ಯಾವ ರೀತಿಯಾದಂಥ ಸಿಚುವೇಷನಲ್ಲಿ ನಾವಿದ್ದೇವೆ, ಇದೆಲ್ಲವನ್ನು ಪರೀಕ್ಷಿಸಿಕೊಳ್ಳಬೇಕಾಗಿರುವಂತಹ ಸಮಯ. ಇದೆಲ್ಲವನ್ನು ನಾವು ನೋಡಬೇಕಾದರೂ ಸಹ ದೇವರಿಗೆ ಯಾವುದೇ ರೀತಿಯಾದಂಥ ಮರಣವಲ್ಲ. ಇಟ್ ಈಸ್ ನಾಟ್ ಫೈನಲ್. ಯಾವುದೇ ರೀತಿಯಂಥ ಘೋರಿಯು ಫೈನಲ್ ಅಲ್ಲ. ಯಾವುದೇ ರೀತಿಯಂಥ ನೋವು, ಬೇರ್ಪಡುವಿಕೆಯು, ಇದೆಲ್ಲವನ್ನ ಮೀರಿರುವಂಥ ಅಂಶ ದೇವರ ಪುನರುತ್ಥಾನವಾಗಿದೆ. ಹೇಗೆ ದೇವರ ಆತ್ಮನು ತನ್ನ ಶ್ವಾಸವನ್ನು ಕೊಡುವುದರ ಮೂಲಕ ಅಲ್ಲಿರುವಂತಹ ಎಲ್ಲ ಎಲುಬುಗಳು ಪುನಃ ಜೀವಿತವನ್ನು ಹೊಂದುತ್ತದೋ, ಹೊಸ ಪುನರುತ್ಥಾನವನ್ನು ಕಾಣ್ತದೋ, ಅದೆಲ್ಲದಕ್ಕಿಂತ ಮಿಗಿಲಾದಂತಹ ಪುನರುತ್ಥಾನವನ್ನು ನಾವು ಸುವಾರ್ಥ ವೇದ ಭಾಗದಲ್ಲಿ ಯೇಸುವಿನ ಜೀವಿತದ ಮೂಲಕ ನೋಡ್ತೇವೆ. ಈ ಪತ್ರಿಕಾ ವೇದ ಭಾಗನೂ ಅಷ್ಟೇನೆ. ಮರಣ ಇನ್ನು ಹಿಡಿಯೋದಕ್ಕೆ ಸಾಧ್ಯವೇ ಇಲ್ಲ. ಆ ಗೋರಿ ಅಂತಿಮ ಅಲ್ಲ. ದೇವರು ನನ್ನಲ್ಲಿ ಇದ್ದಾನೆ. ನಾವು ಇನ್ನು ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡೆಯುತ್ತೇವಾದ ಕಾರಣದಿಂದ ದೇಹದಲ್ಲಿ ವಾಸಿಸುವವರೆಗೂ ಕರ್ತನಿಗೆ ದೂರದಲ್ಲಿರುವ ಪ್ರವಾಸಿಗಳಾಗಿದ್ದೇವೆಂಬುದನ್ನು ಬಲ್ಲೆವು. ಇನ್ನು ನಾವು ಕೇವಲ ನೋಡುವವರಾಗಿ ಅಲ್ಲ, ನಂಬುವವರಾಗಿ ಬದುಕುವಂಥವರಾಗಿರ್ತೇವೆ. ವಿ ವಾಕ್ ಬೈ ಫೇತ್, ನಾಟ್ ಬೈ ಸೈಟ್. ಹಾಗಾಗಿ ಈ ಒಂದು ಪುನರುತ್ಥಾನ ಮತ್ತೊಮ್ಮೆ ನಮಗೆ ಆ ಧೈರ್ಯವನ್ನು ತಂದುಕೊಡ್ತದೆ. ಈ ಕೊರಿಂಥ ಪತ್ರಿಕೆಗೆ ಪೌಲನು ಬರೀಬೇಕಾದ್ರೆ ಇಲ್ಲಿ ಹೇಗೆ ಹಿಂಸೆಯನ್ನು ತಾಳುವಂಥ ಜನರು ಇನ್ನೂ ಮುಂದುವರಿಬೇಕು ಅನ್ನುವಂಥದ್ದನ್ನು ಬರಿತಾನೆ. ಸೊ ಈ ಪುನರುತ್ಥಾನದ ಮೂಲಕ ಸಂಪೂರ್ಣವಾಗಿ ನಾವು ಆ ಹಿಂಸೆಯನ್ನು ತಾಳಬೇಕಾದರೂ ಹೇಗೆ ಧೈರ್ಯ ನಮ್ಮಲ್ಲಿ ಇರ್ತದೆ ಅನ್ನುವಂಥದ್ದನ್ನು ಈ ಪುನರುತ್ಥಾನ ಹಬ್ಬ ತಂದುಕೊಡುತ್ತೆ. ಹೇಗೆ ಧೈರ್ಯವಾಗಿ ಬದುಕಬೇಕು ಅನ್ನುವಂಥದ್ದನ್ನು ಪುನರುತ್ಥಾನ ಹಬ್ಬ ತಂದುಕೊಡ್ತದೆ. ಹೇಗೆ ನಾವು ಧೈರ್ಯಗೆಡದೆ, ದುಃಖಕ್ಕೆ ಒಳಗಾಗದೆ ಮರಣವನ್ನು ಎದುರಿಸಬಲ್ಲಂತಹ ಒಂದು ಧೈರ್ಯ ನಮಗೆ ಸಿಗುತ್ತದೆ ಅನ್ನುವಂಥದ್ದನ್ನು ಈ ಪುನರುತ್ಥಾನ ತಂದುಕೊಡ್ತದೆ. ಸೊ ಅಲ್ಲಿಗೆ ಮರಣ ಅಂತಿಮ ಅಲ್ಲ. ಮರಣಕ್ಕೆ ಆ ಅಧಿಕಾರ ಕಳೆದೋಗಿದೆ. ಯಾಕೆ ಗೊತ್ತಾ? ಕ್ರಿಸ್ತನು ಎದ್ದಿದ್ದಾನೆ ಕಣ್ರಿ. ಅನೇಕ ಬಾರಿ ನಾವು ಹೀಗೆ, ನಾನು ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡ್ತೇನೆ ಅಂತ ಹೇಳಿದಾಗ್ಯೂ ನಾವು ಅದನ್ನು ನಂಬೋದಕ್ಕೆ ಇಷ್ಟನೇ ಪಡೋದಿಲ್ಲ. ನಂಬಿಕೆ ನಮ್ಮಲ್ಲಿ ಬಹಳ ಕಡಿಮೆ ಆಗಿರ್ತದೆ. ಆದರೆ ಇಲ್ಲಿ ಪುನರುತ್ಥಾನವನ್ನು ಹೊಂದುವುದರ ಮೂಲಕ ಯೇಸು ಸ್ವಾಮಿ ಆ ಎಲ್ಲ ತಪ್ಪಭಿಪ್ರಾಯಗಳನ್ನು ಒಡೆದು ಹಾಕಿ ಹೊಸ ನಿರೀಕ್ಷೆಯನ್ನು ನಮ್ಮಲ್ಲಿ ತುಂಬುತ್ತಾನೆ. ಎಲ್ಲಿ ಹೊಡೆದು ಹೋಗಿರುವಂಥ ಅಂಶಗಳಿರ್ತದೋ ಅಲ್ಲಿ ಆ ನಿರೀಕ್ಷೆಯನ್ನು ತುಂಬುತ್ತಾನೆ. ನಮ್ಮ ಸಂಬಂಧಗಳನ್ನು ತುಂಬುತ್ತಾನೆ, ನಮ್ಮ ನಂಬಿಕೆಯನ್ನು ತುಂಬುತ್ತಾನೆ, ನಮ್ಮ ಧೈರ್ಯವನ್ನು ತುಂಬುತ್ತಾನೆ. ಇದೆಲ್ಲವೂ ಆ ಕರ್ತನ ಆತ್ಮನಿಂದ ಆಗಲಿಕ್ಕೆ ಮಾತ್ರವೇ ಸಾಧ್ಯ. ಭಯದಿಂದ ನಮಗೆ ಸ್ವಾತಂತ್ರ್ಯವನ್ನು ನೀಡುತ್ತಾನೆ. ಮರಣ ಇನ್ನೂ ಅಂತಿಮವಲ್ಲ. ಅದರ ಒಂದು ಹಿಡಿತದಲ್ಲಿ ಬದುಕುವುದಕ್ಕೆ ಯಾವುದೇ ರೀತಿಯಾದಂಥ ಅರ್ಥವಿಲ್ಲ. ಇನ್ನೂ ಹೊಸದಾದಂಥ ನಿರೀಕ್ಷೆ ನಮ್ಮಲ್ಲಿದೆ ಅನ್ನುವಂಥದ್ದನ್ನು ಪುನರುತ್ಥಾನ ನಮಗೆ ತೋರಿಸಿಕೊಡ್ತದೆ.
ಅಷ್ಟು ಮಾತ್ರವೇ ಅಲ್ಲ, ಆ ಒಂದು ವಿಷಯವನ್ನು ನಾವು ಹೊಂದ್ಕೊಂಡಿದ್ದೇವೆ. ಸೈಲೆಂಟಾಗಿರೋದು ಬೇಡ ಕಣ್ರಿ. ಹೋಗಿ ಬೇರೆಯವರಿಗೆ ಪ್ರಚುರ ಪಡಿಸೋಣ, ಹೋಗಿ ಬೇರೆಯವರಿಗೆ ಆ ಸಂತೋಷದ ಸುವಾರ್ತೆಯನ್ನು ತಿಳಿಸೋಣ ಅನ್ನುವಂತಹ ಸಾಕ್ಷಿಯುಳ್ಳಂತಹ ಕರೆಯನ್ನು ಈ ಪುನರುತ್ಥಾನ ಹಬ್ಬ ನಮಗೆ ನೀಡುವಂಥದ್ದಾಗಿರ್ತದೆ. ಒಣಗಿದ ಎಲುಬುಗಳು ಪುನಃ ಜೀವಿತಕ್ಕೆ ಬಂದವು. ನಿತ್ಯವಾದಂಥ ನಿರೀಕ್ಷೆ ಈ ಭೂಮಿಯಲ್ಲಿರುವಂತಹ ಗುಡಾರವನ್ನು ರಿಪ್ಲೇಸ್ ಮಾಡಿ ಆಗಿದೆ. ಆತನು ಮಲಗಿದಂತಹ ಆ ಒಂದು ಸಮಾಧಿ ಈಗ ಖಾಲಿಯಾಗಿದೆ. ಒಟ್ಟಾಗಿ ಹೇಳಬೇಕಾದ್ರೆ ಈ ಪುನರುತ್ಥಾನ ಹಬ್ಬ ನಮ್ಮ ಪಾಪಗಳನ್ನು ಸೋಲಿಸಲಾಗಿದೆ ಎಂಬುದಾಗಿ ತೋರಿಸ್ತಾ ಇದೆ. ಆ ಮರಣವನ್ನು ಆಕ್ರಮಿಸಿಕೊಂಡಿದೆ ಎಂಬುದಾಗಿ ತೋರಿಸ್ತಾ ಇದೆ. ಕ್ರಿಸ್ತನೇ ದೇವರು ಅನ್ನುವಂಥದ್ದನ್ನು ನಮಗೆ ತೋರಿಸಿಕೊಡ್ತಾ ಇದೆ. ಇದು ಕೇವಲ ಕ್ರಿಸ್ತನ ಒಂದು ಜಯವಲ್ಲ, ಇದು ನಮ್ಮ ಮುಂದೆ ಬರುತ್ತಿರುವಂತಹ ಒಂದು ಆಹ್ವಾನ ಪತ್ರಿಕೆ. ದೇವರ ಶ್ವಾಸ ನಮ್ಮ ಜೀವಿತಗಳಲ್ಲಿ ತುಂಬಬೇಕಾಗಿದೆ. ದೇವರ ಆ ಒಂದು ನಿರೀಕ್ಷೆ ನಮ್ಮನ್ನು ಪೋಷಿಸಬೇಕಾಗಿದೆ. ಪುನರುತ್ಥಾನ ಹೊಂದಿದಂತಹ ಆ ದೇವರು ನಮ್ಮ ಜೀವಿತಗಳಲ್ಲಿ ಸಂತೋಷವಾಗಿ ಬರಬೇಕಾಗಿದೆ. ಸೊ ದ ಡೆತ್ ಡಸ್ ನಾಟ್ ಹ್ಯಾವ್ ದ ಫೈನಲ್ ವರ್ಡ್, ಜೀಸಸ್ ಡಸ್. ಯೇಸು ಸ್ವಾಮಿಗೆ ಆ ಫೈನಲ್ ವರ್ಡ್ ಹೇಳಲಿಕ್ಕೆ ಯಾವಾಗಲೂ ಆತನಿಗೆ ಚಾನ್ಸ್ ಸಿಗುವಂಥದ್ದು. ಯಾಕೆಂದರೆ ಹೀ ಈಸ್ ಇಟರ್ನಲ್. ಯೇಸು ಎದ್ದಿದ್ದಾನೆ, ಹೌದು, ನಿಜವಾಗಿಯೂ ಎದ್ದಿದ್ದಾನೆ. ಆಮೇನ್. ದೇವರ ವಾಕ್ಯ ಸಂದೇಶವನ್ನು ಕೇಳಿದಂಥ ನಾವು ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಏಕ ಮನಸ್ಸಿನಿಂದ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಉಣ್ಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ವಿಧಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ನಮ್ಮ ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನ ಹಾಡಿಕೊಳ್ಳೋಣ. ವಿಜಯವೇ ಸಂತೋಷವುಳ್ಳ ದಿನ, ಸಜೀವಿಯಾಗಿ ಯೇಸು ಎದ್ದನು. ಒರ್ದಿಗ ಸಾವು ನಮ್ಮ ಯೇಸುವಿನ, ಸಮಾಧಿಯಲ್ಲಿ ಜೀವ ಹುಟ್ಟಿತು. ಪಾತಾಳವೇ ಇನ್ನೆಲ್ಲಿ ನಿನ್ನ ಜಯ, ನರಳಿಯಲ್ಲಿ ನಿನ್ನ ಕೊಂಡಿಯು. ಕ್ರಿಸ್ತಿಸುವಾದ ನಮ್ಮ ಜೀವೋದಯ, ಶತ್ರುಗಳನ್ನು ಜಯಿಸಿ ಗೆದ್ದನು. ವಿಜಯ ದ್ವಾರದಿಂದ ನಿತ್ಯ ಜೀವ ನಮ್ಮೆಲ್ಲರಿಗೆ ಸಿದ್ಧವಾಯಿತು. ಕ್ರಿಸ್ತಿಸು ಶಾಪ ಪರಿಹಾರವೀವ, ಸಂತೋಯಿತಲ್ಲ ನಮ್ಮ ಸಲನು. ಸಂದೇಹವೇಡ, ದೇವರಲ್ಲಿದ್ದಾನೆ, ವಿರೋಧವಾಗಿ ಯಾರು ನಿಲ್ಲರು. ಮಧ್ಯಸ್ಥ ಯೇಸು ನಮಗಿರುತ್ತಾನೆ, ನಾವದನಿಂದ ಜಯಿಸಬಹುದು. ವಿಜಯವೇ ಪಾಪಿಷ್ಠರಾದ ಜನ, ಈ ಜಯವಾರ್ತೆಯನ್ನು ಕೇಳಿರಿ. ಓ ಬನ್ನಿ ಆಟ ಬಿದ್ದು ಗೀತಿಗಾನ, ಸಂಸ್ಕೃತಿ ಸ್ತೋತ್ರ ಕೇಳಿರಿ.
ಜೀವಸ್ವರೂಪನಾದ ದೇವರೇ, ಜೀವದಿಂದ ಎದ್ದವನೇ, ನಿನ್ನ ನಾಮಕ್ಕೆ ಅನಂತನಂತ ಸ್ತೋತ್ರವಾಗಲಿ. ಈ ದಿನದ ವಾಕ್ಯ ಭಾಗಗಳು ನಮಗೆ ಮತ್ತೊಮ್ಮೆ ಆ ಮರಣದ ಮೇಲೆ ಇನ್ನು ಸೈತಾನನಿಗೆ ಅಧಿಕಾರವಿಲ್ಲ ಎಂಬುದಾಗಿ ತೋರಿಸಿಕೊಟ್ಟಿದೆ ಸ್ವಾಮಿ. ಹೇಗೆ ಆ ಒಣಗಿದ ಎಲುಬುಗಳು ಮತ್ತೊಮ್ಮೆ ಶ್ವಾಸವನ್ನು ಹೊಂದುತ್ತಾ ಬದುಕುವಂತಹ ಸೈನ್ಯವಾಯಿತೋ, ಅದೇ ರೀತಿಯಲ್ಲಿ ಸ್ವಾಮಿ ನಿನ್ನ ಪುನರುತ್ಥಾನವು ನಮಗೆ ಮತ್ತೊಮ್ಮೆ ಬದುಕುವಂತಹ, ಆ ಬದುಕಿನಲ್ಲಿ ಅರ್ಥಪೂರ್ಣ ಜೀವಿತವನ್ನು ಬಾಳುವಂತಹ ಹಾದಿಗೆ ನಮ್ಮನ್ನು ಕರೆದಿದೆ. ಅದಕ್ಕಾಗಿ ನಿನಗೆ ಅನಂತನಂತ ಸ್ತೋತ್ರ ಸ್ವಾಮಿ. ನಿನ್ನಲ್ಲಿ ನಾವು ಆ ಪುನರುತ್ಥಾನ ಹಬ್ಬದ ಅರ್ಥವನ್ನು ಕಂಡುಕೊಂಡವರಾಗಿ ನಮ್ಮ ಜೀವಿತವನ್ನು ಸಂಪೂರ್ಣವಾಗಿ ನಿನ್ನಲ್ಲಿ ನಾವು ಸಮರ್ಪಿಸಿಕೊಂಡು ಬದುಕುವ ಹಾಗೆ ಸಹಾಯ ಮಾಡು. ನಂಬಿಕೆ, ಸಂತೋಷ ಹಾಗೂ ನಿನ್ನಲ್ಲಿರುವಂತಹ ವಿಶ್ವಾಸವನ್ನು ಇನ್ನೂ ಹೆಚ್ಚಾಗಿ ಪಡೆಯುತ್ತಾ ನಮ್ಮ ಜೀವಿತಗಳು ಮುಂದೆ ಸಾಗುವ ಹಾಗೆ ನಮ್ಮ ಸಂಗಡವಿದ್ದು ನೀನು ತಾನೇ ಮುನ್ನಡೆಸು. ಈ ಆರಾಧನೆಯಲ್ಲಿ ನಮ್ಮನ್ನು ವಿಶೇಷವಾದ ರೀತಿಯಲ್ಲಿ ನಡೆಸೋದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿಕೊಳ್ಳುತ್ತೇವೆ, ಆಮೇನ್. ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ನಾವು ಏಕ ಮನಸ್ಸಿನಿಂದ ಆರೈಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ, ಆಮೇನ್. ನಂಬಿಕೆಯಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಮರಣಕ್ಕೆ ಇನ್ನೂ ಅಧಿಕಾರವಿಲ್ಲ ಎಂಬುದಾಗಿ ತಂದೆ ತನ್ನ ಮಗನನ್ನ ಎಬ್ಬಿಸಿದಂತಹ ಅತಿಯಾದಂತಹ ಪ್ರೀತಿ ನಮಗೋಸ್ಕರ ಶಿಲುಬೆಯನ್ನು ಏರಿ ಅಲ್ಲಿ ಮಾತ್ರವೇ ಮುಗಿಯದೆ ಮತ್ತೊಮ್ಮೆ ಪುನರುತ್ಥಾನವನ್ನು ಹೊಂದಿ ನಮ್ಮ ಜೀವಿತಗಳಲ್ಲಿ ಹೊಸ ನಿರೀಕ್ಷೆಯನ್ನು ನೀಡಿದಂತಹ ಯೇಸುಕ್ರಿಸ್ತನ ಕೃಪೆ ಈಗಲೂ ಸಹ ನಾವು ದೇವರ ಮುಂದೆ ನಿರಪರಾಧಿಗಳಾಗಿ ನಿರ್ದೋಷಿಗಳಾಗಿ ನಿಲ್ಲಬೇಕೆಂದು ಪ್ರಯತ್ನಿಸುತ್ತಿರುವಂತಹ ಪವಿತ್ರಾತ್ಮನಾದ ದೇವರ ಅನ್ಯೋನ್ಯತೆ, ಸಹಾಯವು, ಸಹವಾಸವು ಈಗಲೂ ಯಾವಾಗಲೂ ನಮ್ಮನ್ನು ಮುನ್ನಡೆಸುವಂಥದ್ದಾಗಿರಲಿ. ಆಮೇನ್.